ಹಾಯ್ ಹಲೋ A1 ಪವರ್ ಟೂಲ್ಸ್. ಇದು ಗ್ರೈಂಡರ್ ಮಿಷಿನ್ ಡಾಂಗ್ ಚೆಂಗ್ ಕಂಪನಿದು. ಇದರ ಪ್ರಾಬ್ಲಮ್ಮು ಇದರ ಗೇರ್ ಇದು ನೋಡಿ, ಫುಲ್ಲು ಗೇರ್ ಸೌಂಡ್ ಬರ್ತಂತ ಒಳಗೆ. ಅದನ್ನು ಹೇಗೆ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಫುಲ್ಲು ವಿಡಿಯೋ ನೋಡಿ. ಫಸ್ಟಿಗೆ ಸ್ಕ್ರೂವನ್ನು ಲೂಸ್ ಮಾಡಿ, ಗೇರ್ ಎಲ್ಲ ಸವೆದು ಹೋಗಿದೆ ನೋಡಿ ಇಲ್ಲಿ. ಮತ್ತು ಇದರ ಆರ್ಮಿಚರ್ ಸಹ ಗೇರ್ ಉಂಟು, ಅದು ಸಹ ಹೋಗಿದೆ. ಅದು ಚೇಂಜ್ ಮಾಡೋದಾದರೆ ಫುಲ್ ಸಟ್ಟನ್ನೇ ಚೇಂಜ್ ಮಾಡಬೇಕು. ಈಗ ನೋಡಿ ಸೌಂಡು ಸ್ಮೂತ್ ಆಗಿ ಉಂಟು. ಫಸ್ಟಿಗೆ ಆರ್ಮಿಚರ್ ತೆಗಿಬೇಕಾದ್ರೆ ಕಾರ್ಬನ್ ಸಹ ತೆಗಿಬೇಕು. ಓಕೆ, ಈಗ ರಿಮೂವ್ ಆಗಿದೆ. ಮತ್ತು 4 ಸ್ಕ್ರೂ ಉಂಟು, ಅದನ್ನು ಸಹ ರಿಮೂವ್ ಮಾಡಬೇಕು. ಓಕೆ, ಈಗ ರಿಮೂವ್ ಆಗಿದೆ. ಇದು ನೋಡಿ, ಇದು ಆರ್ಮಿಚರ್. ಓಕೆ, ಈಗ 2 ಗೇರ್ ಸಹ ಚೇಂಜ್ ಮಾಡುವ. ಇದು ನಿಮ್ಮ ಹತ್ರ ವಯಸ್ಸಿದ್ರೆ ವಯಸ್ಸಲ್ಲಿ ಮಾಡ್ಬೋದು, ಇಲ್ಲಾಂದರೆ 10 ನಂಬರ್ ಸ್ಪ್ಯಾನರ್, ರಿಂಗ್ ಸ್ಪ್ಯಾನರ್ ಇದ್ದರೆ ಸಹ ಅದರಲ್ಲಿ ಸಹ ಲೂಸ್ ಮಾಡ್ಬೋದು ನಟ್ಟನ್ನು. ಓಕೆ, ಈಗ ರಿಮೂವ್ ಆಗಿದೆ ನೋಡಿ ಗೇರ್. ಇದು ಹೊಸತು ಗೇರ್, ಇದರಲ್ಲಿ ಫುಲ್ ಗೇರ್ ಸೆಟ್ ಬರ್ತದೆ. ಫಸ್ಟಿಗೆ ಸಣ್ಣ ಗೇರನ್ನು ಹಾಕಿ ಮತ್ತೆ ನಟ್ಟನ್ನು ಟೈಟ್ ಮಾಡಿ. ಓಕೆ, ಈಗ ಇದು ಫಿನಿಶ್ ಆಗಿದೆ. ಇದು ಚೂರು ಗೇರ್ ಹೆವಿಯಾಗಿ ಉಂಟು, ಅದಕ್ಕೆ ನಿಮಗೆ ಹೈಡ್ರೋಲಿಕ್ ಪ್ರೆಸ್ಸಿಂಗ್ ಬೆಸ್ಟ್. ಇಲ್ಲದ್ರೆ ಪುಲ್ಲರ್ ಸಹ ಇದ್ದರೆ ಸಹ ಆಗ್ತದೆ. ಇದಕ್ಕೆ ಗೇರಿಗೆ ಸೈಡ್ ಒಂದು ಚಾನಲ್ ಇಡಬೇಕು 2, ಮತ್ತು ಪೈಪ್ಗೆ ಇಟ್ಟು ಪ್ರೆಸ್ಸಿಂಗ್ ಮಾಡಿ. ಓಕೆ, ರಿಮೂವ್ ಆಯಿತು. ಈಗ ಹೊಸ ಗೇರನ್ನು ಸೀಟಿಂಗ್ ಮಾಡಿ. ಈಚೆ ನಮ್ಮಾಚೆ ತುಂಬ ಮಳೆ ಬರ್ತಾ ಉಂಟು. ನಿಮ್ಮ ಊರ ಸೈಡ್ ಸಹ ಮಳೆ ಇದ್ದರೆ ಒಂದು ಕಮೆಂಟ್ ಮಾಡಿ.
ಓಕೆ, ಈಗ ಫಿನಿಶ್ ಆಗಿದೆ. ಓಕೆ, ಈಗ ಆರ್ಮೇಚರನ್ನು ಸೀಟಿಂಗ್ ಮಾಡಿ ಮತ್ತು ಗೇರ್ ಬಾಕ್ಸನ್ನು ಸಹ ಸೀಟಿಂಗ್ ಮಾಡಿ. ಮತ್ತು 4 ಸ್ಕ್ರೂ ಉಂಟು, ಅದನ್ನು ಸಹ ಟೈಟ್ ಮಾಡಬೇಕು. ಫಸ್ಟಿಗೆ ಗೇರ್ ಬಾಕ್ಸಿಗೆ ಗ್ರೀಸ್ ಹಾಕಬೇಕು. ಚೂರು ಮೀಡಿಯಮ್ ಆಗಿ ಹಾಕಬೇಕು, ಇಲ್ಲದ್ರೆ ಅದು ಫುಲ್ ಹೀಟ್ ಆಗುತ್ತೆ. ಓಕೆ, ಈಗ ಫಿನಿಶ್ ಆಗಿದೆ. ಮತ್ತು 4 ಸ್ಕ್ರೂ ಹಾಕಿ. ಮತ್ತು ಲಾಸ್ಟ್ ಮತ್ತು ಕಾರ್ಬನ್ ಅದನ್ನು ಸಹ ಸೀಟಿಂಗ್ ಮಾಡಿ. ನೋಡಿ ಈಗ ಎಷ್ಟು ಸ್ಮೂತಾಗಿ ರನ್ನಿಂಗ್ ಆಗ್ತಾ ಉಂಟು ನೋಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಓಕೆ, ಬಾಯ್.